ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ವಿತ್ ಕನ್ನಡ. ಗೈಸ್, ನಾವು ಇವತ್ತು ಹೋಗ್ತಾ ಇರೋದು ಇಲ್ಲಿ ಗೊತ್ತಾ, ಕೆಗುಡಿಗೆ. ಗೈಸ್, ಇವಾಗ ನಾವು ಒಂಟ್ರಬಾಳ ಹತ್ರ ಹೋಗ್ತಾ ಇದೀವಿ. ಇವತ್ತು ಹೋಗ್ತಾ ಇರೋದು ನನ್ನ ಫ್ರೆಂಡ್ಸ್ ಆಲ್ರೆಡಿ ಹೊರಟೋಗ್ಬಿಟ್ಟಿದ್ದಾರೆ ಮುಂದೆ. ಬಿಕಾಸ್ ಸ್ವಲ್ಪ ಲೇಟ್ ಆಯ್ತು ನಾನು ರೆಡಿಯಾಗಿ ಬರೋದು ನಮ್ಮೂರಿಂದ. ಸೊ ಇವ್ರನ್ನೆಲ್ಲ ಹೋಗಿರಿ, ನಾನು ಬರ್ತೀನಿ ಅಂತ ಹೇಳಿದೆ. ಸೊ ಎಲ್ಲ ಹೋಗಿದ್ದಾರೆ. ಇವಾಗ ನಾನು ಮತ್ತೆ ನನ್ನ ತಂಗಿ ಇಬ್ರು ಹೋಗ್ತಾ ಇದೀವಿ ಗೈಸ್. ಗೈಸ್, ಇದು ನವೋದಯ ಶಾಲೆ. ಕೊನೆಗೂ ಎಂಟ್ರಿ ಹತ್ರ ಬಂದ್ವಿ. ಕೆಗುಡಿ BRT ರಿಸರ್ವ್ ಏನಿದೆ ಅದು ಎಂಟ್ರಿ ಸೀನು. ಸೊ ಇಲ್ಲಿ ಬಂದು ಟಿಕೆಟ್ ತಗೋಬೇಕು. ದೆನ್ ತಗೊಂಡ್ವಿ, 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಮಳೆ ಎಲ್ಲ ಬಂದಿತ್ತು, ಅದರಿಂದ ತುಂಬಾ ನೀರು ಹರಿತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. BRT ಇದು ನಮಗೆ ನಗರ ಸೈಡ್ ಇಂದ ಬಂದ್ರೆ ಈ ಕಡೆ ಈ ರೂಟ್ ಸಿಗುತ್ತೆ ಗೈಸ್. ಇದು ಫಸ್ಟ್ ನಮಗೆ ಕೆಗುಡಿ ಸಿಗುತ್ತೆ. ನೋಡಿ ಇದೆ. ಆಕ್ಚುಲಿ ಯಾವ ಪ್ರಾಣಿನೂ ಜಾಸ್ತಿ ಸೈಟ್ ಆಗ್ಲಿಲ್ಲ. ಜಿಂಕೆಗಳು ಬರ್ತಾ ಇದ್ವು ರೋಡಲ್ಲೆಲ್ಲ, ಇರ್ತಾ ಇದ್ವು. ಬಟ್ ಏನೋ ಇವತ್ತು ಮಳೆ ಆದ್ರಿಂದಾನೋ ಹೊರಗಡೆ ಬಂದಿಲ್ಲ ಅನ್ಸುತ್ತೆ. ಈವ್ನಿಂಗ್ ಟೈಮ್ ಹೋಗಿತ್ತು ಅಂತಂದ್ರೆ ಒಂದು 3 ಗಂಟೆ ಮೇಲೆ ಈಚೆ ಬಂದಿರ್ತವೆ ಗೈಸ್. ಆ ಟೈಮಲ್ಲಿ ಇನ್ನೂ ಚೆನ್ನಾಗಿರುತ್ತೆ ವೆದರ್. ನಾವು ವೀಕ್ ಡೇಸ್ ಅಲ್ಲಿ ಬಂದಿರೋದ್ರಿಂದ ಜಾಸ್ತಿ ಜನ ಇಲ್ಲ. ಸೊ ವೀಕೆಂಡ್ ಅಲ್ಲಿ ಏನಾದ್ರು ಬಂತು ಅಂದ್ರೆ ತುಂಬಾ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಗೈಸ್. ಇಲ್ಲಿ ಇಲ್ಲ. ಸೊ ಏನು ಭಯ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಲ್ಲಿ. ಬಟ್ ಸಮ್ಟೈಮ್ಸ್ ಹೇಳಕ್ಕಾಗಲ್ಲ, ಆನೆಗಳು ಸಿಗ್ತವೆ. ಆದ್ರೆ ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಹೇಳಕ್ಕಾಗಲ್ಲ ಯಾವ ಟೈಮಲ್ಲಿ ಯಾವ ಪ್ರಾಣಿ ಬರುತ್ತೆ ಅಂತ ಅಲ್ವಾ. ನೋಡಿ ಗೈಸ್, ಸ್ವರ್ಗ ಬಾಗಿಲು ತರ ಇದೆ. ಅದ್ಭುತ ಅಲ್ವಾ.
ಗೈಸ್ ನಾವು ಕೊನೆಗೂ ಬಂದ್ಬಿಟ್ವಿ ಕೇಗುಡಿಗೆ. ನೋಡಿ ಗಾಯ್ಸ್, ಎಲ್ಲರೂ ನನ್ನ ಬಿಟ್ಟು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಎಷ್ಟು ಮಸಾಲ ನನ್ನ ಬಿಟ್ಬಿಟ್ಟು ಮಾಡಿಸ್ತಿದ್ರಾ? ಮಾಡ್ಸಿ ಹೋಯ್ತೀನಿ ನಾನು ಒಂಚೂರು ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟ್. ಮುಸ್ತಫಾ ಮೇಘನಾಸಿ ಅಂತ. ಸೊ ಇವ್ರನ್ನ ಮಾತಾಡ್ಸೋಣ ಬನ್ನಿ. ಕೇಗುಡಿಗೆ ಬಂದು ಏನ್ ಅನ್ನಿಸ್ತಾ ಇದೆ ಅವ್ರಿಗೆ ಅಂತ ಕೇಳೋಣ ಬನ್ನಿ. ಮೇಘನಾಸಿ ಅವರೇ, ನಿಮ್ಗೆ ಕೇಗುಡಿಗೆ ಬಂದು ಏನ್ ಅನಿಸ್ತಾ ಇದೆ? ಕೇಗುಡಿ ಅಂತೂ ನಾನು ಎಲ್ಲೂ ನೋಡೇ ಇಲ್ಲ. ಈ ತರ ನೇಚರು, ಈ ತರ ವಾವ್, ನನ್ಗೆ ಇಲ್ಲೇ ಇದ್ಬಿಡ್ಲಾ ಅನ್ನಿಸ್ತೈತೆ. ಅಷ್ಟು ಸಖತ್ತಾಗೈತೆ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಈ ನೇಚರು, ಈ ಗ್ರೀನರಿ ಎಲ್ಲ ಸಖತ್ತಾಗೈತೆ. ಎಲ್ಲೋ ಎಲ್ಲ ಬೇರೆ ಕಡೆ ಅಲ್ಲಿ ಇಲ್ಲಿ, ಬೇರೆ ಕಡೆ ಸ್ವಿಟ್ಜರ್ಲೆಂಡ್, ಮನಾಲಿ ಅಲ್ಲಿ ಇಲ್ಲಿ ಅಂತ ಹೋಗ್ತಾರೆ. ಬಟ್ ಇಲ್ಲ ಬಿಯರ್ ನೋಡಿ ಇಲ್ಲಿ ನನ್ ವಿಡಿಯೋ ಮಾಡ್ತಾ ಇದೀನಿ, ಎಲ್ಲ ಬಿಸ್ಕೆಟ್ ತಗೊಂಡ್ ತಿಂತಾರ ನನ್ ಬ್ಯಾಗಲ್ಲಿ. ಇದು ತುಂಬಾ ಮೋಸ ಇದು. ಅಯ್ಯೋ ಪಾಪ ಅಲ್ಲ, ಪಾಪ. ನಾನು ಕೊಡ್ದೆ. ಥ್ಯಾಂಕ್ ಯು ಸೋ ಮಚ್. ಮಾತಾಡಿ ಬೈತಿರು. ನಂಗೆ ಹುಷಾರಿಲ್ಲ. ಎಂತದೂ ಇಲ್ಲ. ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು. ಕಟ್ಟೆ ರಾಜು ಅವರು ಅಯ್ಯೋ ಕತೆ. ಬನ್ನಿ, ಬರಕ್ಕೆ ಯಾರು ಕಾರಣ? ನಾನೇ ಅಧ್ಯಕ್ಷರು. ನೋಡಿದ್ರಿ ಅಲ್ಪ, ಇವರೆಲ್ಲ ನನ್ನ ಫ್ರೆಂಡ್ಸ್, ಆಫೀಸ್ ಫ್ರೆಂಡ್ಸ್. ಸೊ ತುಂಬಾ ದಿನದಿಂದ ಟ್ರಿಪ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿರಲಿಲ್ಲ. ಸೊ ಅದಕ್ಕೆ ಕೇಗುಡಿಗೆ ಬಂದಿದ್ದೀವಿ. ತುಂಬಾನೇ ಚೆನ್ನಾಗಿತ್ತು ಕೇಗುಡಿಯಲ್ಲಿ. ಸ್ವಲ್ಪ ಹೊತ್ತು ಅಲ್ಲೇನೆ ಹೋಗಿ ರೀಲ್ಸ್ ಎಲ್ಲ ಮಾಡ್ಕೊಂಡು ಆಟ ಆಡ್ಕೊಂಡು ಮಕ್ಕಳ ಥರ ತುಂಬಾನೇ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಹಂಗೇನೆ ಇವರೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಸುಮ್ಮನೆ ಕಾಲ ಕಳ್ಕೊಂಡು ಒಟ್ನಲ್ಲಿ ಎಂಜಾಯ್ಮೆಂಟ್ ಚೆನ್ನಾಗಿತ್ತು ಗೈಸ್, ತುಂಬಾನೇ ಫ್ರೆಂಡ್ಸ್. ಗೈಸ್ ಇವಾಗ ನೋಡಿದ್ರಿ ಅಲ್ವಾ ಕೇಗುಡಿಯಲ್ಲಿ ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅಂತ. ಸೊ ಕೇಗುಡಿ ಎಲ್ಲ ನೋಡಿದ್ವಿ, ಎಂಜಾಯ್ ಮಾಡಾಯ್ತು. ಸೊ ಇವಾಗ ನಾವು ಹೋಗ್ತಾ ಇರೋದು BR ಹಿಲ್ಸ್ಗೆ, ಅಂದರೆ ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ಗೆ. ಸೊ ಅದಿನ್ನ ಚೆನ್ನಾಗಿರುತ್ತೆ ಗೈಸ್, ವೆದರ್ ಮಾತ್ರ. ಹೋಗ್ಬೇಕಾದ್ರೆ ನೋಡೋಣ ಬನ್ನಿ ಯಾವ ಥರ ಇದೆ ರೋಡು ಅಂತ. ಜೊತೆಗೆ ಯಾವುದಾದ್ರೂ ಪ್ರಾಣಿಗಳು ಸೈಟ್ ಸಿಗ್ತಾವ, ಸಿಕ್ಕಿದ್ರೆ ಮೀಟ್ ಮಾಡ್ಕೊಂಡು ಹೋಗೋಣ ಪ್ರಾಣಿಗಳನ್ನ. ಬನ್ನಿ ಹೋಗೋಣ. ಸೊ ಇವಾಗ್ಲೂ ಮುಂದೆ ಹೊರಟೋಗ್ಬಿಟ್ಟಿದ್ದಾರೆ ಎಲ್ರು. ನಾವು ನಮ್ಮ ಬೈಕ್ದು ಕವರ್ನ ಕೋತಿ ಬಂದು ಕಿತ್ತಾಕ್ಬಿಟ್ಟಿತ್ತು. ಸೊ ಅದಕ್ಕೆ ಅದನ್ನೆಲ್ಲ ಸರಿ ಮಾಡ್ಕೊಂಡು ಬರ್ತೀವಿ ಹೋಗಿ ನೀವು ಅಂತ ಹೇಳಿ ಅಂದೆ. ಅಷ್ಟರಲ್ಲಿ ಹೊರಟೋಗ್ಬಿಟ್ಟಿದ್ದಾರೆ ಗೈಸ್.
ನೋಡ್ತಾ ಇದ್ದಾರೆ ಅಲ್ವಾ, ಇಲ್ಲಿ ವಾಸಿಸುವಂತಹ ಜನಗಳು ಕಾಡಿನ ಪ್ರಾಣಿಗಳು ಬರಬಾರ್ದು ಅಂತ ಹೇಳ್ಬಿಟ್ಟು ಸುತ್ತ ಸೋಲಾರ್ ತಂತಿಗಳನ್ನ ಬಿಟ್ಟಿದ್ದಾರೆ. ಆ್ಯಂಡ್ ಇದೇ ಅಲ್ಲಿ ವಾಸಿಸುವಂತಹ ಬುಡಕಟ್ಟು ಜನಾಂಗದ ಮನೆಗಳು. ಬನ್ನಿ, ಇಲ್ಲಿ ನನ್ನ ಫ್ರೆಂಡು ಇಲ್ಲೊಂದು ರೈಡ್ಗೆ ಆಗಲ್ಲ, ಹುಷಾರಿಲ್ಲ ನನಗೆ ಅಂದ್ಬಿಟ್ಟು ಕೂತ್ಬಿಟ್ಟವನು. ರಾಜು, ಯಾಕಪ್ಪ, ಏನಾಯ್ತಪ್ಪ? ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ನೋಡಿ ಗೈಸ್, ಇವನಿಗೆ ಹುಷಾರಿಲ್ವಂತೆ, ಅದಕ್ಕೆ ನನ್ನ ಕೈಲಿ ಆಯ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕೂತಿದೆ. ಟೆಂಪಲ್ ಇದೆ, ಸ್ವಯಂ ಉದ್ಭವ ಮೂರ್ತಿ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ ಅಂತ. ಚೆನ್ನಾಗಿದೆ ಗೈಸ್. ಇದು ಬಿಳಿಗಿರಂಗನ್ ಬೆಟ್ಟ ಮತ್ತೆ ಟೆಂಪಲ್ಗೆ ಹೋಗ್ತೀವಲ್ಲ ಆ ದಾರಿಗೂ ಮತ್ತೆ ಕೇಗುಡಿಗೆ ಹೋಗ್ತೀವಲ್ಲ ಆ ದಾರಿಗೂ ಸೆಂಟ್ರಲ್ ಇದೆ. ಚೆನ್ನಾಗಿದೆ ನೋಡಿ. ಸೊ ಈ ಟೆಂಪಲಿಂದ ಮುಂದೆ ಒಂದು ಅಂಗಡಿ ಸಿಗುತ್ತೆ, ಅಲ್ಲಿ ಟೀ ಕುಡ್ಕೊಂಡು ಬಜ್ಜಿ ತಿನ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ನಿಂತಿದ್ವಿ. ಹೆಂಗ್ ಗೊತ್ತಾ, ಇಲ್ಲಿಂದ ಬಂದ್ರೆ ಇಳಂದೂರ್ ಕಡೆಯಿಂದ ಬರ್ತೀವಿ. ಸೊ ಇಲ್ಲಿ ಬಂದ್ರೆ ನೋಡಿ, ಇದು ಕೇಗುಡಿಗೆ ಹೋಗೋ ರೋಡ್ ಸಿಗುತ್ತೆ. ದೆನ್ ಆಮೇಲೆ ಇಲ್ಲಿಗೆ ಹೋದ್ರೆ ಬಿಆರ್ ಹಿಲ್ಸ್ ಟೆಂಪಲ್ಗೆ ಹೋಗ್ಬೋದು. ಸೊ ಗಾಯ್ಸ್, ಹೋಗೋಣ ಬನ್ನಿ ಟೆಂಪಲ್ಗೆ. ಇವಾಗ ಹೋಗ್ತಾ ಇದ್ದೀವಿ, ನೋಡ್ತಾ ಇದ್ದೀರಾ ಅಲ್ವಾ, ತುಂಬ ಚೆನ್ನಾಗಿದೆ. ಇಲ್ಲಿ ರೆಸ್ಟೋರೆಂಟ್ಗಳು ಇದೆ ಗಾಯ್ಸ್. ಗೈಸ್, ಇಲ್ಲಿ ಎಂಟ್ರಿ ಟಿಕೆಟ್ನ ತಗೋಬೇಕು. ಬೈಕ್ಗಳಿಗೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಎಂಟ್ರಿ ಟಿಕೆಟ್ ತಗೊಂಡು ಆಮೇಲೆ ಹೋಗಬೇಕು ಗೈಸ್. ಇನ್ನೇನು ನೋಡಿ ಹೋಗ್ತಾ ಇದ್ದೀವಿ. ಮತ್ತು ಇಲ್ಲಿ ಎಂಟ್ರೆನ್ಸ್ ಬಂದ್ಬಿಟ್ಟು ಗೈಸ್ ಈ ಕಡೆಯಿಂದನೂ ಹೋಗ್ಬೋದು. ಈ ಕಡೆ ಹೋದರೆ ಸ್ಟೆಪ್ ಹತ್ಕೊಂಡು ಹೋಗಬೇಕಾಗುತ್ತೆ. ಸೊ ಈ ಕಡೆಯಿಂದ ಹೋದರೆ ಡೈರೆಕ್ಟ್ ಅಲ್ಲಿಗೇ ಬೈಕ್ನ ತಗೊಂಡು ಹೋಗ್ಬೋದು ಹತ್ತಿರಕ್ಕೆ.
ಆಮೇಲೆ ಈ ಕಡೆ ಹೋಯ್ತು ಅಂತಂತಂದರೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ಗೈಸ್, ತುಂಬ ಸಖತ್ತಾಗಿದೆ. ಸೊ ಅದನ್ನ ನೋಡೋಕ್ಕೋಸ್ಕರ ನಾವು ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ಇಲ್ಲೊಂದು ವ್ಯೂ ಪಾಯಿಂಟ್ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಇದೇ ವ್ಯೂ ಪಾಯಿಂಟ್ ನೋಡಿ. ಪ್ರಕೃತಿಯ ಸೌಂದರ್ಯ ಎಷ್ಟೊಂದು ಚೆನ್ನಾಗಿದೆ ನೋಡಿ ಗೈಸ್. ಏನಪ್ಪ ಅಂತಂದರೆ ತುಂಬಾ ಹೆವಿ ಗಾಳಿ ಬೀಸುತ್ತೆ ಗೈಸ್. ತುಂಬ ಮೊಬೈಲ್ನ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅಷ್ಟೊಂದು ಹೆವಿ ಗಾಳಿ ಬೀಸುತ್ತೆ. ಈ ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡ್ರೆ ಅಷ್ಟೊಂದು ಗಾಳಿ ಬೀಸುತ್ತೆ. ಬನ್ನಿ ಮೇಲ್ಗಡೆ ಹೋಗೋಣ. ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ. ಸೊ ಇವಾಗ ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಗೈಸ್ ಮೇಲ್ಗಡೆ. ಇರುವ ಬಾ ತೊಳ್ಕೊ ಮಾತಾಡಿಸ್ತೀಯಾ? ಹೇಳ್ಬಿಡು. ನಮ್ಮ ಮೈಕು ಇದು ಚಾರ್ಜ್ ಖಾಲಿ, ಅಲ್ಲಿಂದ ಮಾತಾಡ್ಕೊಂಡ್ ಬಂದಿದ್ದೀನಿ. ಚಾರ್ಜ್ ಖಾಲಿ ಆಗ್ಬಿಟ್ಟೆ. ಮಾತಾಡೋಯ್ತು. ಇದು ಬಿರಾಡಿಲ್ಸು ಸಮುದ್ರ ಮಟ್ಟಕ್ಕಿಂತ 9,000 ಅಡಿ ಎತ್ತರದಲ್ಲಿದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಇಲ್ಲ ನೋಡಿಲ್ಲ, ಅಲ್ಲೊಂದ್ಸತಿ ಮಾತಾಡೋದವ. ಆಹಾ, ನಮ್ನು ಬಿಟ್ಬಿಟ್ಟು ಪ್ರಸಾದನೇ ಸಿಕ್ಕಲ್ಲ 4 ಗಂಟೆಗೆ.
ಗೈಸ್ ಇದು ದಾಸೋಹ, ಊಟ ಕೊಡ್ತಾರೆ ಗೈಸ್ ಇಲ್ಲಿ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ನೋಡಿ ಆಲ್ರೆಡಿ ನೋಡಿ ಇಲ್ಲಿ ಕ್ಯೂ ನಿಲ್ಬೇಕು. ಆಯ್ತಾ, ಊಟ ಆಗೋಯ್ತಾ ಗೈಸ್? ನೋಡಿ ಹೆಲ್ಮೆಟ್ ಮಾರೋರು ಇವರು. ತಟ್ಟೆ ಒಳಗಡೆ ನಿಲ್ಸಿತ್ತು ನೋಡಿ ಗೈಸ್, ತಿಂದ್ಬಿಟ್ಟು ಆತಾಗಿ ಸುಂದ್ರ. ಗೈಸ್ ಊಟ ಎಲ್ಲ ಆಯಿತು, ತುಂಬಾ ಚೆನ್ನಾಗಿತ್ತು. ಸಾಂಬಾರು ಚೆನ್ನಾಗಿತ್ತು ಗೈಸ್, ಸೀರಿಯಸ್ಲಿ. ಊಟ ಮಾಡಿಕೊಂಡು ಈ ಕಡೆ ಬಂದ್ವಿ ವ್ಯೂ ಪಾಯಿಂಟ್ಗೆ. ಚೆನ್ನಾಗಿದೆ ಎಲ್ಲ. ಗೈಸ್ ನೋಡಿ, ತುಂಬಾ ಜೋರಾಗಿ ಗಾಳಿ ಬೀಸ್ತಾ ಇದೆ, ಮರಗಳೆಲ್ಲ ಅಲ್ಲಾಡ್ತಾ ಇದೆ. ಅಷ್ಟೊಂದು ಗಾಳಿ, ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಗಾಳಿ ಬೀಸ್ತಾ ಇದೆ. ಆಮೇಲೆ ಇಲ್ಲಿಂದ ನಿಂತ್ಕೊಂಡು ನೋಡ್ತಿದ್ರೆ ಕೆಳಗಡೆ ಅಲ್ಲಿ ಮಳೆ ಬೀಳ್ತಾ ಇರೋದು ಬೇರೆ ಕಡೆ ಎಲ್ಲ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ ಗೈಸ್. ಅದ್ಭುತ ಅಂದರೆ ಇದೇ ಇರಬೇಕು. ಅಲ್ಲಿ ನೋಡಿ ಮೋಡ ಯಾವ ಥರ ಹೋಗ್ತಾ ಇದೆ ಅಂತ, ತುಂಬಾ ಚೆನ್ನಾಗಿದೆ. ಹೋಗ್ತಾ ಹೋಗ್ತಾ ಫುಲ್ ಫಾಗ್ ಕವರ್ ಆಗಿಬಿಡ್ತು ಗೈಸ್. ಇದೆಲ್ಲ ಮೋಡ ಗೈಸ್. ಮತ್ತು ಇಲ್ಲಿ ವೆದರ್ ಎಷ್ಟೊಂದು ಬೇಗ ಚೇಂಜ್ ಆಗೋಯ್ತು ಅಂತಂದರೆ, ಬರಬೇಕಾದ್ರೆ ಒಂದೊಂದು ಹನಿ ಮಾತ್ರ ಬೀಳ್ತಾ ಇತ್ತು, ವಿತ್ ಸ್ವಲ್ಪ ಮೋಡ ಇತ್ತು ಅಷ್ಟೇ. ಆಮೇಲೆ ಬರ್ತಾ ಬರ್ತಾ ಪೂಜೆ ಎಲ್ಲ ಆದಮೇಲೆ ತುಂಬಾ ಜೋರಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಗೈಸ್. ಹೆವಿ ಸಖತ್ತಾಗಿದೆ ಮಾತ್ರ ವೆದರು, ತುಂಬಾ ಎಂಜಾಯ್ ಮಾಡಿದ್ವಿ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make it. ದೇಶ ಉದ್ಧಾರ ಆಯ್ತದ. ಸೊ ಗೈಸ್, ತುಂಬಾ ಚೆನ್ನಾಗಿತ್ತು ಇವತ್ತಿನ ಟ್ರಿಪ್ಪು. ಹೋಗ್ತಾ ಇದ್ದೀವಿ ವಾಪಸ್ ಇವಾಗ ಎಲ್ಲರೂ. ಬಟ್ ತುಂಬ ಎಂಜಾಯ್ ಮಾಡಿದ್ವಿ. ನೋಡ್ತಾ ಇದ್ದೀರಾ ಅಲ್ವಾ ಇಲ್ಲಿ ಎಷ್ಟೊಂದು ಚೆನ್ನಾಗಿದೆ ಅಂತ ಗ್ರೀನರಿ ಎಲ್ಲ ಸಖತ್ತಾಗಿದೆ. ಆಮೇಲೆ ಇವಾಗ ಹೋಗ್ತಾ ಇರುವಂತಹ ರೂಟ್ ಬಂದ್ಬಿಟ್ಟು ನಾವು ಯಳಂದೂರು ಕಡೆಯಿಂದ ಹೋಗ್ತಾ ಇದ್ದೀವಿ ಗೈಸ್, BR ಹಿಲ್ಸ್ ಕಡೆ. ನಾವು ಬಂದಿದ್ದು ಫಸ್ಟು ಚಾಮರಾಜನಗರ ಕಡೆಯಿಂದ, ಚಾಮರಾಜನಗರ ಮತ್ತು ಕೆ ಗುಡಿ ಕಡೆಯಿಂದ ಬಂದಿದ್ವಿ. ಇವಾಗ ಯಳಂದೂರು ಸೈಡಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಹೇಗಿದೆ ನೋಡಿ ವೆದರು, ಮತ್ತು ಇಲ್ಲಿ ಮಳೆ ಊದಿರೋದಕ್ಕೂ ಅದಕ್ಕೂ ವೆದರ್ಗೂ ಗ್ರೀನರಿ ತುಂಬ ಚೆನ್ನಾಗಿದೆ. ಬಟ್ ಈ ಕಡೆ ಎಲ್ಲ ಈ ರೂಟಲ್ಲಿ ಬಂದರೆ ಅಷ್ಟೊಂದು ಪ್ರಾಣಿಗಳು ಏನು ಸೈಟ್ ಆಗೋಲ್ಲ. ಆ ಕಡೆಯಿಂದ ಬಂತು ಅಂತಂದರೆ ಮಾತ್ರ ಜಿಂಕೆ ಇವೆಲ್ಲ ಸಿಗ್ತವೆ ಗೈಸ್. ನೋಡಿದ್ರಿ ಅಲ್ವಾ, ತುಂಬಾ ಚೆನ್ನಾಗಿತ್ತು ನೋಡಿ.
ಕೆರೆಗಳು. ಸಮ್ಟೈಮ್ಸ್ ಇಲ್ಲೆಲ್ಲ ಆನೆಗಳೆಲ್ಲ ನೀರು ಕುಡಿಯೋಕ್ಕೆ ಬರ್ತವೆ, ಆವಾಗ ಸಿಗುತ್ತೆ. ಪುಣ್ಯ ಮಾಡಿರ್ಬೇಕು ಅಷ್ಟೇ. ನೋಡಿ ರೋಡ್ ಹೆಂಗಿದೆ ಅಂದರೆ ತುಂಬಾ ಸೈಕಾಗಿದೆ ಗೈಸ್. ಓಕೆ ಗಾಯ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಹಾಗೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಬರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಜೈ ಹಿಂದ್, ಜೈ ಕನ್ನಡಾಂಬೆ.